ಪ್ರೈಸ್ತಲ ದೇವರ ನಮಗೆ ಮಹಿಮುಂಟಾಗಲಿ. ದೇವ ಜನರೇ, ಈ ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಯೋಹಾನ್ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನ ಹೇಳುತ್ತೆ, ಜಾತ್ರೆಯ ಮಹಾದಿವಸದ ಕಡೆ ದಿನದಲ್ಲಿ ಯೇಸು ಎದ್ದು ನಿಂತುಕೊಂಡವನಾಗಿ ಆತನ ಮಹಾಶಬ್ದದಿಂದ ಜನರ ಮಧ್ಯದಲ್ಲಿ ಯೇಸು ಎಲ್ಲರನ್ನ ನೋಡಿ, ಯಾವನಿಗಾದರೂ ನೀರು ಅಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನ ನಂಬಿದವನ ಹೊಟ್ಟೆ ಒಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಯೇಸು ಎಲ್ಲ ಜನರನ್ನ ಕುರಿತು ಈ ರೀತಿಯಾಗಿ ಅವರು ಹೇಳಿಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವ ಮಕ್ಕಳೇ, ಯೇಸು ಸ್ವಾಮಿ ಹೇಳ್ತಾರೆ, ಯಾವನಿಗಾದರೂ ನೀರು ಅಡಿಕೆಯಾದರೆ. ನೋಡ್ರಿ, ನಾವು ನೀರಿನ ಬಳಿಲಿ ನಾವು ನಿಂತಿದ್ದೀವಿ. ಎರಡು ಕಡೆ ನೀರು ತುಂಬಾ ಚೆನ್ನಾಗಿದೆ. ಈ ಕಡೆ ಹಲ್ಲೆಲೂಯಾ. ಒಂದು ಕಡೆ ನೀರು ಇರೋ ಜಾಗದಲ್ಲಿ ಚೆನ್ನಾಗಿ ಮರಗಳು ಬೆಳೀತಾ ಇದೆ. ಮತ್ತೊಂದು ಕಡೆ ನೋಡುವಾಗೆ ನೀರಿನ ಒಳಗಡೆ ಇರೋಂಥ ಮರಗಳು ಸಹ ಏನಾಗಿದೆ, ಒಣಗೋಗಿದೆ. ಹಲ್ಲೆಲೂಯಾ. ಹಾಗೆ ಪ್ರತಿಯೊಬ್ಬರು ಜೀವಿತದಲ್ಲಿ ಯೇಸು ಸ್ವಾಮಿನೇ ಜೀವಕರವಾದ ನದಿಯಾಗಿದ್ದಾನೆ, ಜೀವಕರವಾದ ನದಿಯಾಗಿದ್ದಾನೆ. ಮತ್ತು ಅಭಿಷೇಕವನ್ನು ಕುರಿತು ಯೇಸು ಹೇಳ್ತಾನೆ, ಯಾವನಿಗಾದರೂ ನೀರು ಅಡಿಕೆಯಾದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಈ ಕೊನೆ ಕಾಲದಲ್ಲಿ ಅಭಿಷೇಕದ ಬಗ್ಗೆ ಕುರಿತು ದೇವರು ಹೇಳ್ತಾ ಇದ್ದಾನೆ, ಯಾವನಿಗಾದರೂ ನೀರು ಅಡಿಕೆ ಆದರೆ. ಹಾಗಾದರೆ ಪ್ರತಿಯೊಬ್ಬರಿಗೂ ಒಂದು ದಾಹ ಬರಬೇಕು. ನೀರಿನ ಮೇಲೆ ಒಂದು ನೀರಡಿಕೆ ಬಂದ ಹಾಗೆ ಅಭಿಷೇಕದ ಮೇಲೆ ಒಂದು ನೀರಡಿಕೆ ಬರಬೇಕು. ನೀರಿನ ಮೇಲೆ ಒಂದು ದಾಹ ಬಂದ ರೀತಿಯಲ್ಲಿ ಅಭಿಷೇಕದ ಮೇಲೆ ಒಂದು ದಾಹ ಬರಬೇಕು. ಯಾಕಂದರೆ ಇದು ಒಂದು ಕೊನೆ ಕಾಲ. ಈ ಕೊನೆ ಕಾಲದಲ್ಲಿ ಎಲ್ಲ ಜನರು ಏನು ಮಾಡಬೇಕು, ಅಭಿಷೇಕನ ಹೊಂದ್ಕೊಳ್ಬೇಕೆಂದು ಯೇಸು ಹೇಳ್ತಾ ಇದ್ದಾರೆ. ಅಭಿಷೇಕನ ಹೊಂದಿಕೊಳ್ಳಬೇಕು. ಅದಕ್ಕೆ ಅಪೊಸ್ತಲರು 2 ಮತ್ತು 17ನೇ ವಚನದಲ್ಲಿ ನಾವು ನೋಡ್ತೀವಿ, ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ. ನಿಮ್ಮಲ್ಲಿರೋ ಗಂಡಸರುಗಳು ಹೆಂಗಸರುಗಳು ಪ್ರವಾದಿಸುತ್ತಾರೆ, ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುತ್ತೆ, ಹಿರಿಯರಿಗೂ ಕನಸುಗಳು ಬೀಳುತ್ತೆ. ಹಲ್ಲೆಲೂಯಾ. ದೇವರು ತನ್ನ ಆತ್ಮನ ಕೊನೆ ದಿನದಲ್ಲಿ ಎಲ್ಲರ ಮೇಲೆ ಸುರಿಸಿಕೊಂಡಿದ್ದಾನೆ. ಹಾಗಾಗಿ ನಾವು ಏನು ಮಾಡಬೇಕಂದ್ರೆ, ಈ ಅಂತ್ಯದ ದಿನಗಳಲ್ಲಿ ಅಭಿಷೇಕದ ಮೇಲೆ ಒಂದು ದಾಹ ಬರಬೇಕು, ಅಭಿಷೇಕದ ಮೇಲೆ ಒಂದು ಆಸಕ್ತಿ ಬರಬೇಕು. ಅಭಿಷೇಕನ ಹೊಂದಿಕೊಳ್ಳಬೇಕೆಂದು ಅತ್ಯಧಿಕವಾದ ಒಂದು ಆಸಕ್ತಿ ಉಳ್ಳವರಾಗಿ ಏನು ಮಾಡಬೇಕಂದ್ರೆ ದೇವರನ್ನ ಹುಡುಕಬೇಕು. ಅಂದರೆ ಅಭಿಷೇಕ ಇಲ್ಲ ಅಂದರೆ ಈ ಕೊನೆ ಕಾಲದಲ್ಲಿ ತುಂಬ ಜನರು ಏನಾಗ್ಬಿಡ್ತಾರೆ ಅಂದರೆ ಸೋತು ಹೋಗ್ತಾರೆ, ಭಯಪಟ್ಟು ಹೋಗ್ತಾರೆ. ಮತ್ತು ಅನೇಕರು ಏನು ಮಾಡ್ತಾರೆ, ದೇವ್ರನ್ನ ಬಿಟ್ಟು ಹಿಂಜಾರ್ತಾರೆ, ಪಾಪಗಳಲ್ಲಿ ಬಿದ್ದೋಗ್ತಾರೆ. ಅನೇಕರು ಸೈತಾನ ವಶದಲ್ಲಿ ಹೋಗಿ ಸಿಗಾಕ್ಕೊಳ್ತಾರೆ. ಹೀಗಾಗಿನೇ ಅಭಿಷೇಕ ಇದ್ದರೆ ಅವ್ರಿಗೆ ತುಂಬ ಬಲ ಇರುತ್ತೆ, ಅಭಿಷೇಕ ಇದ್ದರೆ ಧೈರ್ಯ ಇರುತ್ತೆ, ಅಭಿಷೇಕ ಇದ್ದರೆ ಹೆಚ್ಚಾಗಿ ಪ್ರಾರ್ಥನೆಗಳು ಮಾಡ್ತಾರೆ, ಅಭಿಷೇಕ ಇದ್ದರೆ ಎಲ್ಲ ಹೋರಾಟಗಳನ್ನ ಶೋಧನೆಗಳನ್ನ ಜಯಿಸ್ತಾರೆ, ಅಭಿಷೇಕ ಇದ್ದರೆ ಚೆನ್ನಾಗಿ ಏನು ಮಾಡ್ತಾರೆ, ಸತ್ಯದಲ್ಲಿ ಭಕ್ತಿಯಲ್ಲಿ ಬೆಳೆದು ಕರ್ತನ ಬರೋಣಕ್ಕೆ ತಮ್ಮ ಜೀವಿತಗಳನ್ನು ತಮ್ಮನ್ನು ಆಯತ್ತಪಡಿಸಿಕೊಳ್ಳುವರಾಗಿರ್ತಾರೆ. ಸೈತಾನನ ಎದುರಿಸಿ ನಿಲ್ತಾರೆ. ಅವನ ಕಾರ್ಯಗಳೆಲ್ಲ ಪರಿಶುದ್ಧಾತ್ಮನ ಬಲದಿಂದ ಲಯ ಮಾಡಿಬಿಡ್ತಾರೆ. ಹಾಗಾಗಿ ದೇವರು ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗಲೂ ಆತನು ಉಪವಾಸ ಮಾಡಿ ಆತ 40 ದಿನ ದೀಕ್ಷಾಸ್ಥಾನವನ್ನು ತೆಗೆದು ನೀರನ್ನು ಬಿಟ್ಟು ಮೇಲೆ ಬರೋಗೆ ಪವಿತ್ರ ಆತ್ಮನು ಪಾರಿವಾಳದ ರೀತಿಯಲ್ಲಿ ಆತನ ಮೇಲೆ ಇಳಿದು ಬಂದನು. ಹಾಗೆ ಇಳಿದು ಬಂದ ಮೇಲೆ ಆತನು ಹೊರಗಡೆ ಬಂದು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದವನಾಗಿ ಹೊರಟು ಎಲ್ಲ ಕಡೆಗಳಲ್ಲಿ ಹೋಗಿ ಆತನು ಸೇವೆಯನ್ನು ಮಾಡಿದ್ರು, ಅದ್ಭುತಗಳನ್ನು ಮಾಡಿದ್ರು. ಹಾಗೆಯೇ ಸತ್ಯವನ್ನು ಅರಿತ ಮೇಲೆ ದೀಕ್ಷಾ ತೆಗೆದ ಮೇಲೆ ಪ್ರತಿಯೊಬ್ಬರು ಏನು ಮಾಡಬೇಕು, ಅಭಿಷೇಕನ ಹೊಂದಿಕೊಳ್ಳಬೇಕು. ಯೇಸು ಸ್ವಾಮಿನೇ ಅಭಿಷೇಕ ಹೊಂದಿಕೊಳ್ಳಬೇಕಾಗಿರೋಂಥ ಅವಶ್ಯಕತೆ ಇತ್ತಲ್ಲ. ಹಾಗಾಗಿ ಈ ಕಾಲದಲ್ಲಿ ಈ ದಿನಗಳಲ್ಲಿ ಯೇಸುವನ್ನು ನಂಬಿ ಯೇಸುವಿನ ಪಾದಕ್ಕೆ ಬರುವ ಎಲ್ಲರೂ ಏನು ಮಾಡಬೇಕಂದ್ರೆ ಅಭಿಷೇಕ ಹೊಂದ್ಕೊಳ್ಬೇಕು. ಅಭಿಷೇಕ ಹೊಂದಿಕೊಳ್ಳೋದ್ರಿಗಾಗಿ ನಾವೇನು ಮಾಡಬೇಕು ಅಲ್ವಾ? ಯೇಸು ಹೇಳಿದ್ದಾರೆ, ಅಭಿಷೇಕ ಯಾರು ಕೊಡ್ತಾರಂದರೆ ಯೇಸುನೇ ಅಭಿಷೇಕ ಕೊಡಬೇಕು. ಅವ್ರು ಹೇಳ್ತಾ ಇದ್ದಾರೆ, ಸ್ನಾನಿಕನಾದ ಯೋಹಾನ್ ಹೇಳ್ತಾನೆ, ನನ್ನ ಹಿಂದೆ ಬರುವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರುವುದಕ್ಕೂ ನಾನು ಯೋಗ್ಯನಲ್ಲ, ಆತನು ನಿಮಗೆ ಪವಿತ್ರ ಆತ್ಮದಲ್ಲಿ ಬೆಂಕಿಯಲ್ಲಿ ಸ್ನಾನ ಮಾಡಿಸುತ್ತಾನೆಂದು
ಸ್ನಾನಿಕನಾದ ಯೋಹಾನ್ ಹೇಳುತ್ತಾನೆ. ಅವಾಗ ನಮಗೆ ಅಭಿಷೇಕವನ್ನು ಕೊಡುವರು ಯಾರಂದರೆ ಯೇಸು. ಆಗ ನಾವು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನಾವು ದಾಹದಿಂದ ಯೇಸುವಿನ ಅಭಿಷೇಕ ನಾವು ಕೇಳುವುದಾದರೆ ಯೇಸು ಅಧಿಕವಾದ ಅಭಿಷೇಕವನ್ನು ಪ್ರತಿಯೊಬ್ಬರ ಮೇಲೆ ಸುರಿಸಿ ಬಿಡುತ್ತಾನೆ. ಅಭಿಷೇಕ ಇಲ್ಲಂದರೆ ಈ ಲೋಕದಲ್ಲಿ ನಾವು ಒಂದು ಪರಿಶುದ್ಧವಾಗಿ ಜೀವಿಸಲು ಅಸಾಧ್ಯ, ದೇವರ ಬರೋಣಕ್ಕೆ ಆಯತವಾಗಲು ಅಸಾಧ್ಯ, ಪರಲೋಕ ರಾಜ್ಯ ಹೋಗಿ ಸೇರಲು ಅಸಾಧ್ಯ. ಹಾಗಾಗಿ ಈ ಲೋಕದಲ್ಲಿ ಪವಿತ್ರವಾಗಿ ಜೀವಿಸಬೇಕು, ಯೇಸು ಸ್ವಾಮಿ ಬರೋ ದಿನಕ್ಕೆ ಆಯತವಾಗಬೇಕು, ಪರಲೋಕ ರಾಜ್ಯ ಸೇರಬೇಕಂದ್ರೆ ನಮಗೆ ಬಹಳವಾದ ಮುಖ್ಯವಾದ ಅವಶ್ಯಕತೆ ಏನಂದರೆ ಪವಿತ್ರ ಆತ್ಮನ ಅಭಿಷೇಕ. ಹಾಗಾಗಿ ಇದನ್ನು ನೋಡಿಕೊಂಡಿರೋಂಥ ಎಲ್ಲರೂ ಏನು ಮಾಡಬೇಕಂದ್ರೆ ಅಭಿಷೇಕ ಹೊಂದ್ಕೊಳ್ಬೇಕು. ಅನೇಕರಿಗೆ ಅಭಿಷೇಕದ ಮೇಲೆ ನಂಬಿಕೆನೇ ಇಲ್ಲ, ಅನೇಕರಿಗೆ ಅಭಿಷೇಕದ ಮೇಲೆ ನಂಬಿಕೆ ಇರಲ್ಲ, ಅಭಿಷೇಕನೇ ಇಲ್ಲ ಅಂದ್ಬಿಡ್ತಾರೆ, ಅನ್ಯ ಭಾಷೆಗಳು ಇಲ್ಲ ಅಂದ್ಬಿಡ್ತಾರೆ. ಈ ರೀತಿಯಾಗಿ ಜನರು ಏನು ಮಾಡ್ತಾರೆ, ಸುಳ್ಳು ಬೋಧಕರುಗಳು, ಸುಳ್ಳು ಕ್ರೈಸ್ತರುಗಳು, ಸುಳ್ಳು ಪ್ರವಾದಿಗಳು, ಸುಳ್ಳಾದ ಸೇವಕರುಗಳು, ಸಭೆಗಳು ಈ ಥರ ಜನರಿಗೆ ತಪ್ಪಾಗಿ ಬೋಧನೆ ಮಾಡ್ತಾರೆ. ಅಭಿಷೇಕ ಇಲ್ಲ, ಪ್ರವಾದನೆ ಇಲ್ಲ, ವರಗಳಿಲ್ಲ, ಅನ್ಯ ಭಾಷೆಗಳಿಲ್ಲ, ಪರಿಶುದ್ಧಾತ್ಮ ಇಲ್ಲ ಅಂದ್ಬಿಟ್ಟು ತಪ್ಪಾದ ರೀತಿಯಲ್ಲಿ ಹಲವಾರು ಸೇವಕರುಗಳು, ಸಭೆಗಳು ಬೋಧನೆಗಳು ಮಾಡ್ತಾರೆ. ಅದೆಲ್ಲ ಸುಳ್ಳಾದ ಕಾರ್ಯಗಳು, ಅದೆಲ್ಲ ಸೈತಾನಿಂದ ಬರುವಂಥ ವಂಚನೆಗಳು. ಬೈಬಲ್ನ ನಾವು ಓದಬೇಕು. ಬೈಬಲ್ನ ಓದುವಾಗೆ ಬೈಬಲಲ್ಲಿ ಯೇಸು ಅಭಿಷೇಕ ಹೊಂದಿರೋದು, ಅವರ ಶಿಷ್ಯರುಗಳ ಅಭಿಷೇಕ ಹೊಂದಿರೋದು ಅಲ್ವಾ. ಈ ರೀತಿಯಾಗಿ ಅಭಿಷೇಕದಲ್ಲಿ ತುಂಬಿ ಅನ್ಯ ಭಾಷೆಗಳನ್ನು ಮಾತನಾಡಿ, ನವಭಾಷೆಗಳನ್ನು ಮಾತನಾಡಿ ಈ ಭೂಮಿಯಲ್ಲಿ ಅಪೊಸ್ತಲರ ಕಾಲದಲ್ಲಿ ಎಷ್ಟೊಂದು ಭಯಂಕರವಾದ ಕಾರ್ಯಗಳನ್ನ ಅವ್ರುಗಳು ಮಾಡಿದರೆಂದು ನಾವು ನೋಡ್ತೀವಿ. ಹಾಲೆಲ್ಲೂಯ. ಹಾಗಾಗಿ ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ ಅಭಿಷೇಕದ ಮೇಲೆ ನಂಬಿಕೆ ಇಡ್ರಿ, ಅಭಿಷೇಕನ ಹುಡುಕ್ರಿ, ಯೇಸುವಿನ ಬಳಿಯಲ್ಲಿ ಅಭಿಷೇಕ ಕೇಳ್ರಿ, ಅಭಿಷೇಕನ ಹೊಂದಿಕೊಡ್ರಿ. ಅಂದರೆ ಯೇಸು ಎಲ್ಲರ ಮೇಲೆ ಅಭಿಷೇಕನ ಸುರಿಸ್ಕೊಂಡಿದ್ದಾರೆ. ಎಲ್ಲರ ಮೇಲೆ ಅಭಿಷೇಕ ಬರೋವಾಗ ಏನಾಗುತ್ತೆ, ಪ್ರವಾದನೆಗಳನ್ನ ನುಡಿತಾರೆ, ದರ್ಶನಗಳನ್ನ ನೋಡ್ತಾರೆ, ಕನಸುಗಳನ್ನ ಕಾಣ್ತಾರೆ, ಅದ್ಭುತಗಳನ್ನು ಅಧಿಶಯಗಳನ್ನು ಮಾಡ್ತಾರೆ. ಒಂದು ಬಲಿಷ್ಠವಾದ ಜನಾಂಗವಾಗಿ ಎದ್ದು ನಿಲ್ಲೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಕೊನೆ ದಿನಗಳಲ್ಲಿ ದೇವರು ಕೊಡುವ ಅಭಿಷೇಕನ ಎಲ್ಲರೂ ಹೊಂದಿಕೊಳ್ಳ್ರಿ. ನಿಮ್ಮ ಹೃದಯಗಳನ್ನ ಶುದ್ಧಿ ಮಾಡಿಕೊಡ್ರಿ, ಪ್ರಾರ್ಥನೆ ಮಾಡಿರಿ, ಅಭಿಷೇಕನ ಕೇಳ್ರಿ. ಯೇಸು ಎಲ್ಲರಿಗೂ ಅಭಿಷೇಕ ಕೊಡಲು ಆತನು ಯಾವಾಗಲೂ ಆತುರವಾಗಿ ನಿಮ್ಮ ಮುಂದೆನೇ ನಿಂತಿರ್ತಾನೆ. ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರೇ ಒಂದು ನಿಮಿಷ ನಾವು ಅಭಿಷೇಕಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿ. ಸರ್ವಶಕ್ತನಾಗಿರೋ ದೇವರೇ, ಈ ಕೊನೆ ಕಾಲದಲ್ಲಿ ಸ್ವಾಮಿ ಯಾರೆಲ್ಲ ನಿನ್ನ ನೋಡಿ ಅಭಿಷೇಕ ಕೇಳ್ತಾರೋ ಅವ್ರಗಳ ಮೇಲೆಲ್ಲ ಅಭಿಷೇಕ ಕೊಡ್ರಿ. ಯಾರೆಲ್ಲ ಅನ್ಯ ಭಾಷೆಗಳನ್ನ ಕೇಳ್ತಾರೋ, ವರಗಳನ್ನ ಕೇಳ್ತಾರೋ, ದರ್ಶನಗಳನ್ನ ಕೇಳ್ತಾರೋ, ಯಾರೆಲ್ಲ ನಿನ್ನ ಬಲವನ್ನು ಹೊಂದಿಕೊಳ್ಳಬೇಕೆಂದು ಪ್ರಾರ್ಥನೆಗಳು ಮಾಡ್ತಾರೋ, ಉಪವಾಸಗಳು ಮಾಡ್ತಾರೋ, ನಿನ್ನ ಹುಡುಕ್ತಾರೋ ಅಪ್ಪ, ಯಾರೆಲ್ಲ ಕೇಳ್ತಾರೋ ಅವರೆಲ್ಲರ ಮೇಲೆ ನಿನ್ನ ಬಲವಾದ ಅಭಿಷೇಕವನ್ನು ಸೂರಿಸಿ ಪ್ರವಾದನೆಗಳನ್ನ, ವರಗಳನ್ನ, ದರ್ಶನಗಳನ್ನ ಬಲವಾದ ನಿನ್ನ ಮಹಿಮೆಯಿಂದ ಎಲ್ಲ ಜನಾಂಗಗಳನ್ನು ಆವರಿಸಿ ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ಹಾಗೇ ಮಾಡ್ರಿ. ಪ್ರಾರ್ಥನೆ ಕೇಳಿದಗಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರೇ ದೇವರನ್ನ ನೀವು ಅಧಿಕವಾಗಿ ಹುಡುಕರಿ, ಅಭಿಷೇಕ ಹೊಂದ್ಕೊಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಯೇಸು ನಾಮದಲ್ಲಿ ಆಮೇನ್.